ಎಸ್ ಸರ್ ಸರ್ ಇದ್ರ ಬಗ್ಗೆ ಮುಂದುವರಿಸೋಣ. ಈಗ ನಮ್ಮ ಜೊತೆ ಮಾಜಿ ಕಾರ್ಪೊರೇಟರ್ ಆಗಿರುವಂತಹ ದಯಾನಂದ್ ಅವರಿದ್ದಾರೆ. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಈಗ ಅದೇ ನಂತೂರ್ನಲ್ಲಿ ಸ್ಕೂಟರ್ಗೆ ಒಂದು ಬಸ್ ಡಿಕ್ಕಿಯಾಗಿ ಒಂದು ನಡೆದಿರುವಂತಹ ಈ ದುರ್ಘಟನೆಯ ಬಗ್ಗೆ ಮೊದಲನೇದಾಗಿ ನೀವೇನ್ ಹೇಳ್ತೀರಾ ಅಂತ? ಹಲವಾರು ಘಟನೆಗಳು ಇಲ್ಲಿ ನಡೀತಾನೆ ಇದೆ ಮಂಗಳೂರಲ್ಲಿ. ಅದರಲ್ಲೂ ಈ ಖಾಸಗಿ ಬಸ್ಸುಗಳ ಏನು ಓಡಾಟ ಏನಿದೆ ಅದರ ರಂಪಾಟ ಅಂತ ಹೇಳ್ಬೋದು, ಅದು ವಿಪರೀತ ಅಂತ ನಮ್ಗೆ ಯಾವತ್ತೂ ಅನಿಸ್ತದೆ. ಇಲ್ಲಿ ನಾವು ಏನು ಖಾಸಗಿ ಬಸ್ ವ್ಯವಸ್ಥೆ ಇದೆ, ಸಾಕಷ್ಟು ಬಸ್ಸುಗಳು, ಬೆನ್ನ ಹಿಂದೆ ಬಸ್ಸುಗಳು, ಅವರಿಗೆ ಇರುವ ಸಮಯದ ಮಿತಿ ಮತ್ತು ಅದರ ಚಾಲಕರು ಮತ್ತೆ ನಿರ್ವಾಹಕರು ಅವರಿಗೆ ಯಾವುದೇ ಕಾಳಜಿ ಇಲ್ಲದಿರುವಂತದ್ದು, ಅವರ ಮೇಲೆ ಒತ್ತಡವೂ ಇರಬಹುದು. ಒಟ್ಟಾರೆಯಾಗಿ ಜನರನ್ನ ಒಂದು ತಮ್ಮ ಪ್ರಾಣವನ್ನ ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿಯನ್ನ ಇಲ್ಲಿನ ಈ ಖಾಸಗಿ ಬಸ್ಸಿನ ಚಾಲಕರು ನಿರ್ಮಿಸ್ತಾ ಇದ್ದಾರೆ ಅಂತ ವಾತಾವರಣವನ್ನ. ಯಾವಾಗ್ಲೂ ನಾವು ಯಾವುದೇ ಬಸ್ಸಲ್ಲಿ ಖಾಸಗಿ ಬಸ್ಸಲ್ಲಿ ಹೋಗುವಾಗ ಅತಿಯಾದ ವೇಗಗಳು ಇರ್ಬೋದು ಅಥವಾ ಅವರ ಸಮಯದ ಇದೇನು ಉಳಿಸಿಕೊಳ್ಳುವಂತದ್ದು, ಇತಿಮಿತಿಯಲ್ಲಿ ತಲುಪಬೇಕು ಅನ್ನುವಂಥದ್ದು, ಇದೆಲ್ಲ ನೋಡುವಾಗ ಈ ರೀತಿಯಾದ ಅಪಘಾತಗಳು ನಡೀತಾನೆ ಇರ್ತವೆ. ಇದಕ್ಕೆ ಏನಾದ್ರೂ ಕಡಿವಾಣ ಹಾಕ್ಬೇಕಾಗ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಮತ್ತು ಜನ ಇದರ ಬಗ್ಗೆ ಚರ್ಚೆ ಮಾಡ್ಬೇಕು. ಹೌದು, ಅಷ್ಟೇ ಅಲ್ಲ ಸರ್, ಈಗ ಖಾಸಗಿ ಬಸ್ಗಳ ಹಾರ್ನ್ಗಳಾಗಿರಬಹುದು, ಅವರ ವಿಸಿಲ್ಗಳಾಗಿರಬಹುದು, ಸಿಕ್ಕಾಪಟ್ಟೆ ಇದು ಹಾರ್ಮ್ಫುಲ್ ಅಂತ ಅನ್ಸುತ್ತೆ. ಇದಕ್ಕೂ ಏನೋ ಒಂದು ಕಡಿವಾಣ ಹಾಕ್ಬೇಕು ಸರ್. ಇಲ್ಲಿ ಏನಾಗಿದೆ ಅಂದ್ರೆ ಆನೆ ನಡೆದದ್ದೇ ದಾರಿ ಅನ್ನುವಂಥದ್ದು, ಅಂದ್ರೆ ದೊಡ್ಡ ವಾಹನ, ಅದು ಬಸ್ಸು ಲಾರಿ ಅಥವಾ ಇನ್ಯಾವುದು ದೊಡ್ಡ ವಾಹನಗಳ ಎದುರು ಸಣ್ಣ ವಾಹನಗಳಿರ್ಬಹುದು ಅಥವಾ ಸ್ಕೂಟರು, ಮನುಷ್ಯರು, ಪಾದಚಾರಿಗಳೆಲ್ಲ ಲೆಕ್ಕಕ್ಕೆ ಇಲ್ಲ ಅನ್ನುವಂತ ಪರಿಸ್ಥಿತಿ ಇದೆ. ಅದನ್ನ ಅವರು ದುರುಪಯೋಗ ಪಡಿಸ್ಕೊಳ್ತಾರೆ. ಅತಿಯಾದ ವೇಗವನ್ನ ಇದ್ ಮಾಡೋದು, ಹಾರ್ನ್, ಕರ್ಕಶ ಹಾರ್ನ್, ಅಥವಾ ಅವರದೇ ಬಸ್ಸುಗಳ ಅಂದ್ರೆ ಎದುರು ಗಡೆ ಹಿಂದುಗಡೆ ಇನ್ನೊಂದು ಬಸ್ಸುಗಳಿರ್ತವೆ, ಅವರನ್ನ ಮುಂದೆ ಹೋಗಿ ಇಲ್ಲಿಂದ ಹೇಳಿ ಓವರ್ಟೇಕ್ ಮಾಡುವಂತದ್ದು. ಮತ್ತೆ ಬಸ್ ಸ್ಟಾಪ್ ಅಲ್ಲಿ ಆತ ನಿಂತಿದ್ರೆ, ಒಂದು ಬಸ್ ನಿಂತಿದ್ರೆ ಆತನನ್ನ ಕಳಿಸ್ಲಿಕ್ಕೆ ಕರ್ಕಶವಾಗಿ ಹಾರ್ನ್ ಹಾಕುವಂತದ್ದು, ಅಲ್ಲಿನ ಜನರಿಗೆ ಅಲ್ಲಿ ಶಬ್ದ ಮಾಲಿನ್ಯ ಮಾಡುವಂತದ್ದು, ಇಂಥದ್ದು ಸಾವಿರಾರು ಘಟನೆಗಳು ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ. ಈಗ ಮಂಗಳೂರು ಸಿಟಿಯಲ್ಲಿ ದಿನೇ ದಿನೇ ವಾಹನಗಳ ದಟ್ಟಣೆ ಕೂಡ ಹೆಚ್ಚಾಗ್ತಿದೆ. ಹೌದು, ಇದರಿಂದಾಗಿ ಪ್ರಾಣವನ್ನ ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ ನಮ್ಮಲ್ಲಿ ಇದೆ. ಆಕ್ಚುಲಿ ಇನ್ನೊಂದೇನಂತ ಅಂದ್ರೆ ಸರ್, ಈಗ ಚಾಲಕರದ್ದು ಇನ್ನೊಂದು ಸಮಸ್ಯೆ ಏನಂತ ಅಂದ್ರೆ ಅವರಿಗೆ ಒಂದು ನಿಗದಿತ ಸಮಯ ಅಂತ ಕೊಟ್ಟಿರ್ತಾರಲ್ವಾ, ಸೊ ಆ ಸ್ಪೀಡ್ ಅಲ್ಲಿ ಅವ್ರು ಹೋಗ್ಬೇಕು ಅನ್ನುವಂತ ಜವಾಬ್ದಾರಿಯಿಂದ ಅವರು ಒಂದು ವೇಗವಾಗಿ ಹೋಗ್ಬೇಕು. ಸೊ ಈಗ ಹಾರ್ನ್ ಹೊಡೆಯೋ ವಿಷಯ ಕೂಡ ಹಾಗೇನೆ, ಅವ್ರು ಹೊಡೆಯೋ ಉದ್ದೇಶ ಏನು ಅಂತ ಅಂದ್ರೆ ಅವರ ಟೈಮ್ಗೆ ಅವರು ರೀಚ್ ಆಗ್ಬೇಕು ಅನ್ನುವಂಥದ್ದು. ಸೊ ಈ ಟೈಮ್ ನ ವಿಚಾರದಲ್ಲಿ ಯಾಕೆ ಒಂದು ಬದಲಾವಣೆ ತರಬಾರ್ದು ಅಂತ? ತರಲೇಬೇಕಾಗಿದೆ. ಇದು ಅಂದ್ರೆ ಅವರ ಮೇಲೆ ಕೂಡ ಒತ್ತಡ ಹಾಕುವಂತ ಪರಿಸ್ಥಿತಿ. ನಿನ್ನೆ ಏನೋ ಒಂದು ಕಮಿಷನರ್ ಅವರ ನಾನು ವಿಡಿಯೋ ನೋಡಿದ್ದೆ, ಅವರು ಮಾತಾಡ್ತಾ ಇದ್ರು, ವೇಗವಾಗಿ ಹೋಗುವಂತ ರಸ್ತೆ ಅಂತ ಹೇಳಿದ್ರು. ಆದ್ರೆ ಸರ್ಕಲ್ ಗಳಲ್ಲಿ ಅಥವಾ ತಿರುವುಮುರು ಇರುವಲ್ಲಿ ಜಂಕ್ಷನ್ ಗಳಲ್ಲಿ ಅಂದ್ರೆ ಸೀದಾ ರಸ್ತೆಯಲ್ಲಿ ಹೋಗುವ ರೀತಿಯಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ವೇಗದಲ್ಲಿ. ಈಗ ನಂತೂರ್ ಜಂಕ್ಷನ್ ಅಂತದ್ದು ತುಂಬಾ ಕ್ರಿಟಿಕಲ್, ಮಂಗಳೂರಿನ ಒಂದು ಡೇಂಜರ್ ಮೋಸ್ಟ್ ಸರ್ಕಲ್. ಅಲ್ಲಿ ಅದೇ ವೇಗದಲ್ಲಿ ಹೋದ್ರೆ, ಯಾವುದೇ ಕ್ಯಾರ್ ಇಲ್ಲದೆ ಹೋದ್ರೆ ಈ ರೀತಿಯ ಪ್ರಾಣಾಪಾಯಗಳು ಆಗುವುದು ಸಹಜ. ಆದ್ರಿಂದ ಈ ಏನು ಸಮಯದ ಮಿತಿಯನ್ನು ಕೊಡುವಂತದ್ದು, ಮತ್ತೆ ಅಲ್ಲಲ್ಲಿ ಟೈಮ್ ಕೀಪರ್ ಗಳನ್ನಾಗಿ ಗೂಂಡಾಗಳನ್ನ ನೇಮಿಸಿರ್ತಾರೆ. ಈಗ ನೋಡಿ, ಹೆಚ್ಚಿನ ಬಸ್ಗಳಲ್ಲಿ ಕೆಲವು ಕಡೆ ಟೈಮ್ ಕೀಪರ್ ಗಳನ್ನ ಇವರು ಬಸ್ ಮಾಲಕರುಗಳೇ ನೇಮಿಸಿರ್ತಾರೆ. ಅವರಲ್ಲಿ ಹೆಚ್ಚಿನವರಿಗೆ ಒಂಥರ ಗೂಂಡಾ ಪ್ರವೃತ್ತಿ ಇರುವವರಿಗೆ ಅದನ್ನ ಗುತ್ತಿಗೆಯನ್ನ ಕೊಟ್ಟಿರ್ತಾರೆ ಮತ್ತು ಅವರು ಒತ್ತಡ ಹಾಕ್ತಾರೆ. ಈ ರೀತಿಯ ಇದು ಮಾಡುವಂತದ್ದು, ಪ್ರಶ್ನೆ ಹಾಕುವಂತದ್ದು, ಇದೆಲ್ಲ ನಡೀತಾ ಇದೆ. ಇದ್ರ ಬಗ್ಗೆನೂ ಪೊಲೀಸರು ಗಮನ ಹರಿಸಬೇಕು. ಟೈಮ್ ಕೀಪರ್ ಗಳನ್ನ ಯಾಕೆ ನಿಲ್ಲಿಸಲಾಗಿದೆ? ಟೈಮ್ ಕೀಪರ್ ಗಳು ಯಾಕೆ ಬೇಕು? ಕೆಲವೊಂದ್ಸರಿ ದೂರಕ್ಕೆ ಹೋಗುವ ಬಸ್ಸುಗಳು, ಒಂದೆರಡು ಬಸ್ಸುಗಳು ಅಥವಾ ಸರ್ವಿಸ್ ಬಸ್ಗಳು ಇರ್ತವೆ, ಅವಲ್ಲಿ ಸ್ವಲ್ಪ ಸಿಗ್ನಲ್ ಅಲ್ಲೂ ಟ್ರಾಫಿಕ್ ಅಲ್ಲಿ ಲೇಟ್ ಆದ್ರೆ ಆ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಲ್ಲಿಸ್ಲಿಕ್ಕೆ ಬಿಡೋದಿಲ್ಲ. ಅಂದ್ರೆ ಅಲ್ಲಿಗೆ ಹೋಗುವ ಜನರುಗಳು ಮತ್ತೆ ಯಾವ ಬಸ್ ಅನ್ನು ಕಾಯ್ಬೇಕು? ಅಂದ್ರೆ ದೂರದಂದ್ರೆ ಕೆಲವು ಒಳ ಪ್ರದೇಶಗಳಿರ್ತದೆ, ಬಜಾಲು, ಬನಾಡಿ ಅಥವಾ ಬೆಂಗರೆ, ಇಂತ ಒಂದು ರೂರಲ್ ಸಿಟಿಯೊಳಗಿನ ಪ್ರದೇಶಗಳು. ಅಲ್ಲಿನ ವಿರಳ ಬಸ್ಸುಗಳನ್ನ ಇವರು ಹಾಗೆ ಓಡಿಸಿ ಬಿಟ್ರೆ, ಇಲ್ಲಿ ನಿಲ್ಬೇಡ, ನಿಂಗೆ ಅವಕಾಶ ಇಲ್ಲ ಅಂತ ಹೇಳಿ ಜನ ಕೂಡ ಅಲ್ಲಿ ಉಳಿದು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗುವುದನ್ನು ನಾವು ಕಂಡಿದ್ದೇವೆ. ಆದ್ದರಿಂದ ಈಗ ಪೊಲೀಸ್ ಅಧಿಕಾರಿಗಳು, ಇಲಾಖೆ, ನಮ್ಮ ಕಮಿಷನರ್ ಅವರು ಎಲ್ಲಾ ಕ್ಷೇತ್ರದಲ್ಲಿ ಒಂದು ಕಟ್ಟುನಿಟ್ಟಿನ ವ್ಯವಸ್ಥೆಯನ್ನು ತರ್ತಾ ಇದ್ದಾರೆ. ಟ್ರಾಫಿಕ್ ಇರ್ಬೋದು ಅಥವಾ ಬೇರೆ ಬೇರೆ ವಿಚಾರದಲ್ಲಿ. ಈ ಖಾಸಗಿ ಬಸ್ಸುಗಳ ಒಂದು ಏನು ಹಾರಾಟ ಇದೆ, ಅದಕ್ಕೂ ಒಂದು ಕಡಿವಾಣ ಹಾಕ್ಬೇಕಾದಂತ ಕೆಲಸವನ್ನು ಅವರು ಮಾಡಬೇಕು ಅನ್ನೋಂತ ನಾವು ಮನವಿಯನ್ನ ಮಾಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಗೆ ಕರೆ ಮಾಡಿದ್ದಕ್ಕೆ ಥ್ಯಾಂಕ್ ಯು.